ನೋಡಿ ಇವಾಗ ತಾನೇ ಎದ್ದು 8 ಗಂಟೆಗೆ ತಿಂಡಿ ತಿನ್ಕೊ ಬಂದ್ವಿ. ಇವತ್ತು 3ನೇ ದಿನ ಸ್ವಾಮಿಗಳ ಜೊತೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಸ್ವಾಮಿಗಳು ಇಲ್ಲಿ ಇದಾರೆ ನೋಡಿ. ಸ್ವಾಮಿ ನಿಮ್ಮ ಹೆಸರು? ಕೈಲಾಶ್. ಸ್ವಾಮಿ ನಿಮ್ಮ ಹೆಸರು? ಅವ್ರ ಹೆಸರು? ನೋಡಿ ಇವ್ರದ್ದು 1ನೇ ವರ್ಷ, ಇವರಿಬ್ರದ್ದು. ಈ ಸ್ವಾಮಿಗಳು ಮಾತ್ರ 2ನೇ ವರ್ಷ. ಬನ್ನಿ, ಏನಾಗಲ್ಲ. ಸ್ವಾಮಿಗಳು ಅವಾಗ್ಲಿಂದ ತಮಾಷೆ ಮಾಡೇ ಮಾಡ್ತಾರೆ 2 ವರ್ಷ ಅಂತ. ಸ್ವಾಮಿ ಕರೆಕ್ಟಾಗಿ ಹೇಳ್ಬೇಕು, ಎಷ್ಟನೇ ವರ್ಷ ನಿಮ್ದು? 2ನೇ ವರ್ಷನಾ? ಪಕ್ಕನಾ? ಶಿವರಾ? ತಿಂಡಿ ಆಯ್ತಾ ಸ್ವಾಮಿ? ಇವಾಗ ಹೊರಡೋದಷ್ಟೇ. ಇವಾಗ ಸ್ವಾಮಿಗಳಿಗೆ ಒಂದು ಸ್ವಲ್ಪ ನಾಚಿಕೆ, ವಿಡಿಯೋ ಮಾಡೋದು ಬೇಡ ಬೇಡ ಅಂತಾರೆ ಸ್ವಾಮಿಗಳು. ಇಲ್ಲಿ ನೋಡಿ, ಈ ಸ್ವಾಮಿ ಏನೋ ತಿಂತಿದ್ದಾರೆ. ಇವಾಗ ತಾನೇ ಬಿಸ್ಕೆಟ್ ಕೊಟ್ರು ನಮಗೆ, ಅಲ್ಲೂ ಕೊಡಕ್ ಹೋಗಿದ್ದಾರೆ. ಇಲ್ಲಂತೂ ಗುರು ಸ್ವಾಮಿಗಳ ಹತ್ರ ಅಷ್ಟೇ ತಿಂಡಿ ತಿನ್ಬೇಕು. ಅಲ್ಲಿ ಬಿಟ್ರೆ ಹೋಟ್ಲಲ್ಲಿ ಏನಾದ್ರು ತಿಂದ್ರೆ ಮುಗೀತು ನಮ್ಮ ಕತೆ. ಇನ್ನು ನಾಳೆ ಬೆಳಗ್ಗೆವರೆಗೂ ಏನು ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಇವತ್ತು ಮಧ್ಯಾಹ್ನ, ಇವತ್ತು ನೈಟು, ನಾಳೆ ಬೆಳಗ್ಗೆ ಎಲ್ಲರ ಹತ್ರ ಹೋಗ್ಬಿಟ್ಟು ಏನಾದ್ರು ಕೇಳಿ ತಿನ್ಬೇಕಷ್ಟೇ. ಇಲ್ಲ ಅಂದ್ರೆ ಹೋಟ್ಲಲ್ಲಿ ತಿನ್ವಿ ಅನ್ಕೊಳ್ಳಿ, ಮುಗೀತು ನಮ್ಮ ಕತೆ. ಏನ್ ಸ್ವಾಮಿ? ಕರೆಕ್ಟ್. ಸ್ವಾಮಿಗಳ ಇವತ್ತು ನೋಡ್ರಿ ಇಲ್ಲಿ ಹೋಟ್ಲಲ್ ಪರಿಸ್ಥಿತಿ. ಹೋಟ್ಲಲ್ಲಿ ತಿಂದ್ರೆ ನಾವ್ಯಾವುದು ಉಳಿಯೋದೇ ಇಲ್ಲ. ಹೋಗಿದೀವಿ ಸ್ವಾಮಿ. ಅಯ್ಯೋ, ದೋಸೆ ತಗೋ ಬಂದ್ವಿ, ಒಂದ್ ಸ್ವಲ್ಪನೂ ಚೆನ್ನಾಗೇ ಇರ್ಲಿಲ್ಲ. ಸ್ವಾಮಿಗಳು ನೋಡಿ ಜ್ಯೂಸ್ ಕುಡಿತವ್ರೆ. ಹೌದಾ? ಒಂದ್ ಬಾಳೆಹಣ್ಣಿ 30 ಗೊತ್ತಿಲ್ಲ ಸ್ವಾಮಿ ಅದು. ನಮ್ ಸ್ವಾಮಿಗಳು ನೋಡಿ, ಈ ಸ್ವಾಮಿಗಳಿಗೆ ಜ್ಯೂಸ್ ಕುಡಿಸ್ತಿದ್ದಾರೆ. ನೋಡಿ ನೀಲಿಕಲ್ ಪಾರ್ಕಿಂಗ್ ಹೆಂಗಿದೆ ಅಂತ. ನಾವು ಬಸ್ಸು ಅಲ್ಲಿ ಹಾಕಿದ್ವಿ, ಅಲ್ಲಿಂದ ತೆಗೆದು ಈ ಕಡೆ ಹಾಕಿದ್ವಿ. ಯಾಕಂದರೆ ಅಲ್ಲಿ ಬರೀ ವಾಸನೆ ಬರ್ತಿತ್ತು. ಆ ಕಡೆ ಎಲ್ಲ ವಾಶ್ರೂಮ್ ಇದ್ದಾವೆ, ಸೊ ಅದಕ್ಕೆ ಈ ಕಡೆ ಜಾಗ ಇತ್ತು, ಈ ಕಡೆ ಹಾಕೊಂಡ್ಬಿಟ್ವಿ. ಇಲ್ಲಿ ನೋಡಿ ಎಷ್ಟು ಗಾಡಿ ಇದ್ದಾವೆ ಅಂತ. ಎಲ್ಲಿ ಬೇಕಲ್ಲಿ ಗಾಡಿನೇ ಗುರು. ಅಲ್ಲಿ ನೋಡಿ ಎಲ್ಲೂ ಗಾಡಿ, ಎಲ್ಲಿ ಬೇಕಲ್ಲಿ ಗಾಡಿಗಳು. ಆಲ್ಮೋಸ್ಟ್ ಒಂದು 10-15 ಎಕರೆ ಪಾರ್ಕಿಂಗ್ ಇದು. ಇಲ್ಲೆಲ್ಲ ನೈಟೆಲ್ಲ ಯಾರು ಇಲ್ದಾಗ ಆನೆಗಳೆಲ್ಲ ಬರ್ತವೆ. ಆ ಕಡೆ ಎಲ್ಲ ಆನೆಗಳೆಲ್ಲ ಬರ್ತವೆ. ಆ ಕಡೆ ಮರದ ಕಡೆ ಎಲ್ಲ. ನಮ್ಮ ಸ್ವಾಮಿಗಳು ಇವಾಗ ಇವ್ರ ಮುಡಿ ಎಲ್ಲ ತಗೊಂಡು ಹೋದರು. ಅವರು ಇನ್ನೇನು ಇಲ್ಲಿಂದ ಹೊರಡ್ತಾರೆ. ನಾನು ಮೇಲ್ಗಡೆ ಇಲ್ಲಿ ಹೂವು ಎಲ್ಲ ರಿಮೂವ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಹೂವು ಎಲ್ಲ ತೆಗೆದು ಗಾಡಿ ಸ್ವಲ್ಪ ವಾಶ್ ಮಾಡಬೇಕು. ಸ್ನಾನನೇ ಮಾಡಿಲ್ಲ ಗುರು, ನಾವಂತೂ 2 ದಿನ ಆಯಿತು. ಮೊದಲು ಸ್ನಾನ ಮಾಡಬೇಕು, ನಿನ್ನೆ ಸ್ನಾನ ಮಾಡಿಲ್ಲ. ಈ ಬಿಸಿಲು 9 ಗಂಟೆಗೆ ಇನ್ನೂ ಹೆಂಗೆ ಬಿಸಿಲು ಹೊಡಿತೈತಿ ಅಂದರೆ ಹೆವಿ ಸೆಕೆ ಬರ್ತೈತಿ. ಮೊದಲು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಫ್ರೆಶ್ಶಾಗಿ. ನೋಡಿ ಹೂವುಗಳೆಲ್ಲ ಹೆಂಗೆ ಬಾಡೋಗಿದ್ದಾವೆ. ಮೊದಲು ಇವನ್ನೆಲ್ಲ ತೆಗಿಬೇಕು. ನೋಡಿ ಟೈಮು 12:30 ಆಗಿದೆ. ನಾವಂತೂ ಸ್ನಾನ ಮಾಡಿಲ್ಲ, ಮೊದಲು ಸ್ನಾನ ಮಾಡಬೇಕು. ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಮಲಗಿದ್ವಿ, ಬಟ್ ನಿದ್ದೆನೇ ಬರಲಿಲ್ಲ, ಮಲ್ಗೋಕ್ಕೂ ಆಗಲಿಲ್ಲ. ಹೆವಿ ಅಂದರೆ ಹೆವಿ ಬಿಸಿಲು. ಮೊದಲು ಸ್ನಾನ ಮಾಡಬೇಕು. ಹೊಟ್ಟೆ ಬೇರೆ ಅಂದರೆ ಹೆವಿ ಹಸಿತಾಯಿತ್ತು. 8 ಗಂಟೆ ತಿಂಡಿ ತಿಂದಿದ್ದು ಗುರು. ಇವಾಗ ಹೊಟ್ಟೆ ಹಸಿದೆ ಮತ್ತೇನು. ಅದಕ್ಕೆ ಮಂಡಕ್ಕಿ ತಗೊಂಡ್ವಿ. 60 ರೂಪಾಯಿ ಅಂತ ಗುರು, 2ಕ್ಕೆ ಇಷ್ಟೇ ಇದು. ಮಂಡಕ್ಕಿ 60 ರೂಪಾಯಿ ಕೊಡಬೇಕು. ಓಕೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮೂರಲ್ಲ, ಬೇರೆ ಊರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಮೊದಲು ಹೋಗಿ ಯಾರ ಹತ್ರ ಏನಾದರೂ ಊಟ ಕೇಳಬೇಕು. ಊಟ ಇಲ್ಲಿ ಎಲ್ಲ ಕೊಡ್ತಾರೆ. ಸೊ 12:30 ಹೆವಿ ಅಂದರೆ ಹೆವಿ ಬಿಸಿಲು ಗುರು. ಯಪ್ಪ ಸಾಕಾಗೋಯ್ತು. ಮೊದಲು ಸ್ನಾನ ಮಾಡಬೇಕು, ಊಟ ಮಾಡಬೇಕು. ಆಮೇಲೆ ಸ್ವಲ್ಪ ಗಾಡಿದು ಒಂದು ಸ್ವಲ್ಪ ಒಳಗಡೆ ಸೀಟಿನ ಕೆಲಸ ಇದೆ, ಒಂದು ಸ್ವಲ್ಪ ಮುಗಿಸ್ಬೇಕು. ನೋಡಿ ಇಲ್ಲಿ ಹೆಂಗಿದೆ ಎಲ್ಲ, ಹೆಂಗೆ ಮಲಗೋರೆ ಎಲ್ಲ ಸ್ವಾಮಿಗಳೆಲ್ಲ. ಇಲ್ಲೇ ಅಡುಗೆ ಎಲ್ಲ ಮಾಡೋದು ನೋಡಿ. ಇಲ್ಲೆಲ್ಲ ಈ ಥರ ಅಡುಗೆ ಎಲ್ಲ ಮಾಡ್ತಿರ್ತಾರೆ, ರೆಸ್ಟ್ ಮಾಡ್ತಾರೆ. ನಾವು ಇಲ್ಲಿ ಯಾರ ಹತ್ರನಾದ್ರು ಊಟ ಕೇಳಬೇಕು ಅಂತ ಬಂದಿದ್ದೀವಿ. ಊಟ ಮಾಡ್ಬೇಕು ಗುರು ಮೊದಲು. ಹೊಟ್ಟೆ ಬೇರೆ ತುಂಬ ಸೀತಾ ಇದೆ. ಆಲ್ಮೋಸ್ಟ್ ಊಟ ಕೊಡ್ತಾರೆ, ಯಾರು ಇಲ್ಲ ಅಂತ ಹೇಳಲ್ಲ. ಹೋಟ್ಲಲ್ಲಿ ಊಟ ಮಾಡಬಾರ್ದು ಗುರು, ಇಲ್ಲಂತೂ ಸ್ವಲ್ಪನೂ ಚೆನ್ನಾಗಿರಲ್ಲ. ಇಲ್ಲೇ ಯಾರ ಹತ್ರನಾದ್ರು ಕೇಳಿ ಊಟ ಮಾಡಬೇಕು. ಅಂತೂ ಇಂತೂ ಊಟ ಸಿಕ್ತು ಗುರು. ಹೋದ್ವಿ, ಕೇಳಿದ್ವಿ, ಜಸ್ಟ್ ಕೇಳ್ತಿದ್ದಂಗೆ ಊಟ ಕೊಟ್ಟರು. ನೋಡಿ ಊಟ ಹಾಕ್ಸ್ಕೊ ಬಂದಿದ್ದೀವಿ. ಇದೇ ಇಲ್ಲಿ ಊಟ ತಗೊಂಡಿದ್ರು 200 ರೂಪಾಯಿ ಕೊಟ್ಟರು ಈ ಥರ ಊಟ ಸಿಗ್ತಿದ್ದಿಲ್ಲ ಚೆನ್ನಾಗೆ. ಬಟ್ ಇವ್ರು ಕೊಟ್ಟಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್. ಇಲ್ಲಿ ನೋಡ್ರಿ ಮಂಡಕ್ಕಿ ತಗೊಂಡ್ವಿ, ಸುಮ್ಮನೆ ವೇಸ್ಟು. ಇವ್ರು ಮಾತ್ರ ತಿಂತ ಕೂತವ್ರೆ, ನಾನಂತೂ ತಿನ್ನಲೇ ಇಲ್ಲ. ಊಟ ಕೊಟ್ಟಿದ್ದವ್ರು ಯಾರು? ಹಾಸನದವ್ರಾ? ನಮ್ಮ ಹೌದಾ? ಯಾವುದೋ ಇದು ಪೂರ್ವಿ
ಪೂರ್ವಿ ಗಾಡಿ. ನಮಗೆ ಊಟ ಕೊಟ್ಟಿದ್ದಕ್ಕೆ ಸ್ವಾಮಿಗಳಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಊಟ ಕೊಟ್ಟಿದೆ, ಮೊದಲು ಊಟ ಮಾಡಬೇಕು. ಟೈಮು 8 ಗಂಟೆ ಆಗಿತ್ತು ಗುರು. ಹೊಟ್ಟೆ ಬೇರೆ ಹಸಿತಾ ಅದಕ್ಕೋಸ್ಕರ ಇವತ್ತು ಜನ ಕಮ್ಮಿ ಇದ್ದಾರೆ. ಇವತ್ತು ಸ್ವಾಮಿಗಳೆಲ್ಲ ಕಮ್ಮಿ ಇದ್ದಾರೆ. ಅಲ್ಲಿ ಅಡುಗೆ ಮಾಡ್ತಾಯಿದ್ರು, ಹೋದ್ವಿ, ಕೇಳಿದ್ವಿ. ಇಲ್ಲಿ ಏನು ಸ್ಪೆಷಲ್ ಅಂದರೆ ಇವರು ಹಾಸನಿದ್ದಾರೆ. ನಮಗೆ ಯಾಕೋ KA13, 14 ಯಾಕೋ ಪಕ್ಕದಲ್ಲೇ ಇದೀವಲ್ಲ, 13, 14 ತುಂಬ ಲಿಂಕ್ ಇದೆ ನಮಗೆ. ಅವರೇ ಮತ್ತು ಊಟ ಹಾಕ್ಕೊಟ್ರು. ಅಂದರೆ ಬೇರೆಯವರು ಇವರು, ಅವರೇ ಬೇರೆಯವರು ಮಧ್ಯಾಹ್ನ ಹಾಕಿ ಕೊಟ್ಟಿದ್ದು. ಊಟ ಕೊಟ್ಟವರು ಬೇರೆ, ಇವಾಗ ನೈಟ್ ಊಟ ಕೊಟ್ಟವ್ರು ಬೇರೆ, ಇಬ್ರು. ಸೊ ನಮಗಂತೂ ಹಾಸನದವರು ಊಟ ಕೊಡ್ತಾನೆ ಇದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ. ಇವತ್ತು ಮಧ್ಯಾಹ್ನ ಅಂತೂ ಊಟ ಸೂಪರಾಗಿತ್ತು. ಇವಾಗ ನೋಡ್ರಿ, ಇವತ್ತಿಗೂ ನೈಟಿಂದ ಏನು ಅಂತ ನೋಡೋಣ. ಊಟ ಆಲ್ಮೋಸ್ಟ್ ಸಖತ್ತಾಗೇ ಇರುತ್ತೆ. ಇವತ್ತಾಕೋ ಕಮ್ಮಿ ಇದ್ದಾರಲ್ಲ ಅಲ್ಲಿ. ರಾತ್ರಿ ಹೊತ್ತು ಕಮ್ಮಿ, ರಾತ್ರಿ ಹೊತ್ತು ಕಮ್ಮಿ ಅಲ್ವಾ? ಮಧ್ಯಾಹ್ನದ ಜಾಸ್ತಿ. ಮಧ್ಯಾಹ್ನ ಒಳ್ಳೆ ರುಚಿ ಮಧ್ಯಾಹ್ನ ಒಳ್ಳೆ ಮಸ್ತಿತ್ತು ಊಟ ಅಂತೂ. ಇವಾಗ ನೈಟು ಚೆನ್ನಾಗೇ ಇರುತ್ತೆ. ನೋಡಿ, ಊಟ ಹಾಕ್ಸ್ಕೊ ಬಂದಿದ್ದೀವಿ. ಮೊದಲು ಊಟ ಮಾಡಬೇಕು, ಟೈಮ್ ಬೇರೆ ಆಗಿದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಇಲ್ಲಿ ಈ ಥರ ಕೇಳಿದ್ರೆ ಅಷ್ಟೇ ಗುರು, ಊಟ ಚೆನ್ನಾಗಿರೋದು, ಊಟ ನಮಗೆ ಸಿಗೋದು, ಹೆಲ್ತು ಚೆನ್ನಾಗಿರೋದು. ಮಿಸ್ಸಾಗಿ ಏನಾದರೂ ನಾವು ದುರಂಕಾರದಿಂದ ನಮಗೆ ಆಗಲ್ಲ, ಅವ್ರ ಹತ್ರ ಕೇಳಲ್ಲ, ಇವ್ರ ಹತ್ರ ಕೇಳಲ್ಲ ಊಟ ನಮಗೆ, ಆ ಥರ ಎಲ್ಲ ಒಂದು ಸ್ವಲ್ಪ ಇತ್ತು ಅಂದರೆ ಕೆಲವ್ರದ್ದು ಇರುತ್ತೆ ಮನಸ್ಥಿತಿ. ಆ ಥರ ಇತ್ತು ಅಂದರೆ ಏನು ಮಾಡೋಕ್ಕಾಗಲ್ಲ. ಹೋಟ್ಲಲ್ಲಿ ಊಟ ಮಾಡಿದ್ರೆ ಮುಗೀತು ನಮ್ಮ ಕತೆ ಅಷ್ಟೇ. ಹೋಟ್ಲಲ್ಲಂತೂ ಇಲ್ಲಿ 1000 ರೂಪಾಯಿ ಕೊಟ್ಟರು ಅಡುಗೆ ಅಂತೂ ಚೆನ್ನಾಗಿರಲ್ಲ, ಊಟ ಅಂತೂ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ಥರ ಊಟ ಮಾಡಬೇಕು, ಸೂಪರಾಗಿರುತ್ತೆ ಅಷ್ಟೇ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಇವತ್ತು ಗಾಡಿನ ವಾಶ್ ಮಾಡಿದ್ವಿ, ಯಾಕಂದರೆ ಇವಾಗ ಹೊರಡಬೇಕು. ಸ್ವಾಮಿಗಳು ಇನ್ನೇನೊಂದು ಬರ್ತಾರೆ, ಸ್ವಲ್ಪ ಅಷ್ಟರಲ್ಲಿ ಬಂದು ತಿಂಡಿ ತಿಂದು ಹೊರಡೋದಷ್ಟೇ. ಶೇಪ್ ಎಲ್ಲ ತೊಳೆದಾಯ್ತು. ಇಲ್ಲಿ ನೋಡಿದ್ರೆ ಹೆವಿ ಅಂದರೆ ಹೆವಿ. ನೋಡಿ, ಇಲ್ಲಿ ಜಾಮ್ ಆಗಿದೆ, ಎಲ್ಲ ಗಾಡಿಗಳು ನಿಂತಿದ್ದಾವೆ, ಸುಮಾರು ಗಾಡಿಗಳು ಬಂದಿದ್ದವು ನೈಟೆಲ್ಲ. ನಮ್ಮ ಬಸ್ ಮುಂದ್ಗಡೆ ಎಲ್ಲ ಫುಲ್ ಜಾಗ ಇತ್ತು. ಇವಾಗ ನೋಡಿದ್ರೆ ಫುಲ್ಲು ಈ ಥರ ಆಗಿದೆ. ನೋಡಿ ಎಷ್ಟೊಂದು ಗಾಡಿಗಳು ಬಂದಿದ್ದಾವೆ ಎಲ್ಲ. ಡೈಲಿ ಎಷ್ಟೊಂದು ಗಾಡಿ ಹೋಗ್ತಾವೆ ಗುರು, ಅಷ್ಟೇ ಮತ್ತೆ ಬಂದ್ಬಿಡ್ತವೆ. ಫುಲ್ ರಶ್ ಅಂದರೆ ರಶ್ ಇರುತ್ತೆ. ಜ್ಯೋತಿ ಟೈಮಲ್ಲಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ. ಇಲ್ಲಂತೂ ಪಾರ್ಕಿಂಗೇ ಸಿಗಲ್ಲ ಬಿಡಿ. ಒಂದು 20 ಕಿಲೋಮೀಟರ್ ಹಿಂದೆನೇ ಪಾರ್ಕಿಂಗ್ ಹಾಕಬೇಕು. ಅದು ಪಾರ್ಕಿಂಗ್ ಇರಲ್ಲ, ಅಲ್ಲಿ ಇಲ್ಲಿ ಎಲ್ಲ ರೋಡ್ ಸೈಡಲ್ಲಿ ನಿಲ್ಸ್ಕೋಬೇಕು, ಬಿಟ್ಟರೆ ಎಲ್ಲೂ ಜಾಗ ಇರಲ್ಲ, ಅಷ್ಟು ರಶ್ ಆಗಿರುತ್ತೆ. ಇವತ್ತು ಯಾಕೋ ಈ ಕಸನೆಲ್ಲ ತಗೋಗಿಲ್ಲ, ಇನ್ನೂ ತಗೊಂಡು ಹೋಗ್ತಾರೆ ಇನ್ನೊಂದು ಸ್ವಲ್ಪ ಅಷ್ಟರಲ್ಲಿ. ಇಲ್ಲಿ ನೋಡಿ ಬೆಳಗ್ಗೆನೆ ಹೆಂಗೆ ಕ್ಲೀನ್ ಮಾಡ್ತಾರೆ ಅಂತ. ಪಾರ್ಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಹಿಡ್ಕೊಂತಾರೆ ಗುರು, ಪ್ರತಿಯೊಂದೂ ಅಷ್ಟೇ. ಅಲ್ಲಿ ಬಾತ್ರೂಮ್ ಇರ್ಬೋದು, ಪ್ರತಿಯೊಂದು ವಾಶ್ರೂಮ್ ಎಲ್ಲದನ್ನು ಸಖತ್ತಾಗಿ ಮೇಂಟೈನ್ ಮಾಡ್ತಾರೆ. ಯಾವುದೇ ರೀತಿ ಗಲೀಜಾಗಿ ಬಿಡಲ್ಲ ಇವ್ರು. ನೋಡ್ರಿ, ಬೆಳಗ್ಗೆನೇ ಎದ್ದು ವಾಶ್ರೂಮ್ ಹೋಗಿ ಬಂದರು, ಅದು 9 ಗಂಟೆಗೆ. ಏನಣ್ಣ ತಿಂಡಿ ಮಾಡೋರ ಯಾರಾದರೂ? ಮಾಡ್ತಾರೆ. ಇವಾಗ ಮತ್ತೆ ಹೋಗಿ ತಿಂಡಿ ಕೇಳ್ಬೇಕು ಅವ್ರ ಹತ್ರನೇ. ಇವಾಗ ತಿಂಡಿ ಒಂದು ಕೇಳಿದ್ರೆ ಮುಗೀತು, ಇನ್ನೇನು ಮಧ್ಯಾಹ್ನ ಊಟ ನಮ್ಮ ಸ್ವಾಮಿಗಳೇ ಬರ್ತಾರೆ, ಅವರೇ ಮಾಡ್ತಾರೆ ಅಡುಗೆನ. ಬೆಳಗ್ಗೆ 9 ಗಂಟೆಗೆ ಬಿಸಿಲು ಅಂತೂ ಹೆವಿ ಅಂದರೆ ಹೆವಿ ಐತೆ. ಎಲ್ಲಿ ಬೇಕಲ್ಲ ಅಲ್ಲಿ ಸ್ನಾನ ಮಾಡಕ್ ಮಾತ್ರ ಇಲ್ಲೆಲ್ಲ ನಲ್ಲಿಗಳೆಲ್ಲ ಇದಾವೆ. ಪ್ರತಿಯೊಂದನ್ನು ಸೂಪರ್ ಮೇಂಟೈನ್ ಮಾಡ್ತಿದ್ದಾರೆ. ಟೈಮು 10 ಗಂಟೆ ಆಗಿದೆ ಗುರು. ತಿಂಡಿಗೆ ಹೋಗ್ತಾ ಇದ್ವಿ. ನೋಡಿ, ಈ ಥರ ಎಲ್ಲ ಫುಲ್ ಕ್ಲೀನ್ ಮಾಡ್ತಾ ಇರ್ತಾರೆ ಇಲ್ಲೆಲ್ಲ. ನೋಡಿ, ಹಿಂಗೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ, ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ನಾವು ಅಲ್ಲೇ ಸ್ನಾನ ಮಾಡ್ಕೊ ಬಂದಿದ್ದು, ಫುಲ್ಲು ಫ್ರೆಶ್ ಆಗಿ. 10 ಗಂಟೆಗೆ ಇಷ್ಟು ಬಿಸಿಲು ಗುರು. ನಾನು ಎಷ್ಟು ಮಾಡಿದ್ರೂ ಸಾಕಾಗ್ತಿದ್ದಿಲ್ಲ. ಒಳ್ಳೆ ತಣ್ಣೀರು ಫ್ರೆಶ್ ಆಗಿ ಬರ್ತಿತ್ತು. ಇವಾಗ ತಿಂಡಿಗೆ ಬಂದಿದ್ದೀವಿ, ಮೊದಲೇನಾದರೂ ತಿಂಡಿ ತಿನ್ಬೇಕು ಗುರು. ಟೈಮು 2 ಗಂಟೆ 20 ನಿಮಿಷ. ಊಟ ಯಾಕೋ ಮಾಡೋಕ್ಕೆ ಮನಸ್ಸಿರಲಿಲ್ಲ ಇವತ್ತು ಮಧ್ಯಾಹ್ನ. ಊಟ ಏನು ಬೇಡ, ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಬಂದು ಬಾಳೆಹಣ್ಣು ಜ್ಯೂಸು ತಗೊಂಡ್ವಿ. ಇಲ್ಲಿಂದ ರೇಟ್ ಕೇಳಿದ್ರೆ ಗುರು ಶಾಕ್ ಆಗಬೇಕು. ಇಲ್ಲಿ ನೋಡಿ, ಇದು 15 ರೂಪಾಯಿ, 20 ರೂಪಾಯಿ ಇದಕ್ಕೆ ಫ್ರೂಟಿಗೆ. ಬಟ್ ಇಲ್ಲಿ 30 ರೂಪಾಯಿ ಅಂತೆ. ಬಾಳೆಹಣ್ಣಿಗೆ 10 ರೂಪಾಯಿ ಅಂತೆ, ಜಾಸ್ತಿ ರೇಟು.
ಓಕೆ ಬಾಳೆಹಣ್ಣು ಓಕೆ ಪರವಾಗಿಲ್ಲ, ಬಟ್ ಜ್ಯೂಸಿಗೆ ಯಾಕೋ ಹೆವಿ ಜಾಸ್ತಿ ಆಯಿತು. 20 ರೂಪಾಯಿ ಇರೋದು 30 ಅಂದರೆ ಹಿಂಗೆ ಕಮ್ಮಿನಾ? ಸುಮ್ಮನೆ ನಾವು ಊಟನೇ ಮಾಡ್ಬೋದಿತ್ತು. ಓಕೆ ಪರವಾಗಿಲ್ಲ. ಬಿಸಿಲು ಅಂತೂ ಹೆವಿ ಅಂದರೆ ಹೆವಿ. ಇನ್ನೊಂದು ಸಲ ಸ್ನಾನ ಮಾಡೋಣ ಅನಿಸ್ತೈತೆ. ನೀಲಿಕಲ್ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಇವಾಗ 7 ಗಂಟೆ ಆಗಿದೆ. ನೋಡಿ ಎಲ್ಲ ಹೇಗಿದೆ ಅಂತ. ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬರೋದಕ್ಕೂ ಕಾರಣ ಐತಿ ಗುರು. ಅಲ್ಲಿ ನೋಡಿದ್ರೆ ಅಲ್ಲಿ ಯಾರು ಸ್ವಾಮಿಗಳು ಅಡುಗೆ ಮಾಡ್ತಾ ಇರಲಿಲ್ಲ, ನಮಗೆ ಬರೀ ಹೊಟ್ಟೆ ಹಸಿತಾ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಆದರೂ ಹೋಟ್ಲಲ್ಲಿ ಅಂದ್ಬಿಟ್ಟು ಈ ಕಡೆ ಬಂದಿದ್ದೀವಿ. ಇವಾಗ ಏನಾದರೂ ಇಲ್ಲಿ ತಿನ್ನಬೇಕು ಮೊದಲು. ಅಲ್ಲಂತೂ ಯಾವ ಸ್ವಾಮಿಗಳು ಏನು ಅಡುಗೆ ಮಾಡ್ತಾ ಇರಲಿಲ್ಲ, ಅದಕ್ಕೋಸ್ಕರ ಬಂದಿದ್ದೀವಿ. ಈ ಹೋಟ್ಲಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ನೋಡಿ ಇದೇ ಬಸ್ ಸ್ಟ್ಯಾಂಡು. ಇಲ್ಲಿಂದ ಅವರೆಲ್ಲ ಪಂಪಾಗೆ ಬಸ್ಸಲ್ಲಿ ಹೋಗ್ತಾರೆ. ನಮ್ಮ ಸ್ವಾಮಿಗಳು ಇನ್ನೂ ಬಂದಿಲ್ಲ, ಯಾಕಂದರೆ ಅವರೆಲ್ಲ ದೊಡ್ಡಪಾದ ಹೋಗಿದ್ದಾರೆ, ಸ್ವಲ್ಪ ಜಾಸ್ತಿ ಸ್ವಾಮಿಗಳು, ಅದಕ್ಕೋಸ್ಕರ ಲೇಟ್ ಆಗ್ತಾ ಇದೆ. ಇಲ್ಲಿ ನೋಡಿ ಖಾಲಿ ದೋಸೆಗೆ 50 ರೂಪಾಯಿ. ಈ ದೋಸೆಗೆ 50 ರೂಪಾಯಿ ಅಂತೆ, ಈ ವಡೆಗೆ 15 ರೂಪಾಯಿ. ಇಲ್ಲೊಂದು ಸ್ವಲ್ಪ ಪರವಾಗಿಲ್ಲ ಅಂತ ನಮ್ಮ ಅಜ್ಜಣ್ಣ ಕರ್ಕೊಬಂದವ್ರೆ. ಚಟ್ನಿ ಬೇರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿದೆಯಾ? ಓಕೆ ನೋಡ ನೀವು ಮೊದಲು ತಿಂದು. ಗುರು ಹೋಟ್ಲಿಗೆ ಹೋಗಿ ತಿನ್ಕೊ ಬಂದ್ವಿ ದೋಸೆನ. ದೋಸೆ ಮಸ್ತಿತ್ತು, ಓಕೆ ಪರವಾಗಿಲ್ಲ. ಅಲ್ಲಿಗಿಂತ ಇಲ್ಲೇ ಬೆಟರ್ ಇತ್ತು, ಚೆನ್ನಾಗಿತ್ತು. ದೋಸೆಗೆ ಏನು ಲಾಸ್ ಇಲ್ಲ. ಬಟ್ ಇವಾಗ ನೋಡಿ ಮಿಲ್ಕ್ ಶೇಕ್ ತಗೊಂಡ್ವಿ, 50 ರೂಪಾಯಿ ಗುರು. 30 ರೂಪಾಯಿ ಅಂದಿದ್ರು ನಮ್ಗೇನು ಬೇಜಾರು ಇರ್ತಿದ್ದಿಲ್ಲ. 50 ರೂಪಾಯಿ ಕೊಟ್ಟು ತಗೊಂಡ್ವಿ, ಪರವಾಗಿಲ್ಲ. ಮಿಲ್ಕ್ ಒಂದಕ್ಕೆ 50. ಶೇಟ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಆಗ್ಬೇಕು ನಾವೇನೆ. ಓ ನಮ್ಮ ಸ್ವಾಮಿಗಳು ಬಂದಿದ್ರೆ ಇವತ್ತು ಬೆಳಗ್ಗೆನೆ ನಾವು ಆರಾಮಾಗಿ ಊರಿಗೆ ಹೋಗ್ತಾ ಇದ್ವಿ. ಬಟ್ ಅವರೆಲ್ಲ ದೊಡ್ಡಪಾದ ಹೋಗಿದ್ದಾರೆ, ಲೇಟ್ ಆಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಮಿಲ್ಕ್ ಶೇಕ್ ಕುಡ್ಕೊಂಡು ಬಸ್ ಹತ್ರ ಹೋಗ್ಬೇಕು ಇವಾಗ. ಅಲ್ಲೇನಾದರೂ ಸ್ವಾಮಿಗಳೇನಾದ್ರು ಅಡುಗೆ ಮಾಡಿದರೆ ಆಮೇಲೆ ಊಟ ಮಾಡಬೇಕು, ಇಲ್ಲ ಅಂದರೆ ಮತ್ತೇನಾದರೂ ಸ್ವಲ್ಪ ಬಂದು ತಿಂದು ಮಲ್ಕೋಬೇಕಷ್ಟೇ ಇವತ್ತು ಕತೆ. ನಿನ್ನೆ ಇಷ್ಟರಲ್ಲಿ ಇಲ್ಲೆಲ್ಲ ನಡೆದಾಡೋಕ್ಕೆ ಜಾಗ ಇರಲಿಲ್ಲ, ಫುಲ್ ಹೆವಿ ರಶ್ ಆಗಿತ್ತು. ಇಲ್ಲೆಲ್ಲರೂ ಅಡುಗೆ ಮಾಡ್ತಾಯಿದ್ರು. ಇವತ್ತು ನೋಡಿ ಪೂರ್ತಿ ಖಾಲಿ. ಎಲ್ಲ ಒಂದು 2-3 ಕಡೆ ಅಷ್ಟೇ ಅಡುಗೆ ಆಗ್ತಾಯಿದೆ. ಸ್ವಲ್ಪ ಬಸ್ಗಳೂ ಕಮ್ಮಿ ಆಗಿದ್ದಾವೆಲ್ಲವೂ. ಇಲ್ಲೆಲ್ಲ ಫುಲ್ಲು ರಶ್ ಇತ್ತು, ಒಂದು ಸ್ವಲ್ಪ ಕಮ್ಮಿ ಆಗಿದ್ದಾವೆಲ್ಲ. ಇವಾಗ ಹೊರಟ್ವಿ ನೋಡಿ, ಇವಾಗ ಹೊರಡ್ತಾ ಇದ್ದೀವಿ. ಬಿಸಿಲಂತೂ ಹೆವಿ ಅಂದರೆ ಹೆವಿ. ಫಸ್ಟು ಕೇರಳ ದಾಟಿದ್ರೆ ಸಾಕು, ಅಷ್ಟು ಬಿಸಿಲೈತಿ ಇಲ್ಲಿ. ಇದೇ ನೋಡಿ ಚೆಕ್ ಪೋಸ್ಟು, ಇಲ್ಲೇ ಎಲ್ಲ ಚೆಕ್ ಮಾಡಿಬಿಡೋದು ಆಲ್ಮೋಸ್ಟು. ಇಲ್ಲಿ ಪ್ರತಿಯೊಂದು ಕಂಪ್ನಿ ಗಾಡಿಗಳೂ ಇರ್ತವೆ. ಟೊಯೋಟಾ, ಟಾಟಾ, ಲೈಲ್ಯಾಂಡು ಎಲ್ಲ ಗಾಡಿ ಇಲ್ಲಿ ಇರ್ತವೆ ಸರ್ವಿಸ್ದು. ಒಂದು ಫೋನ್ ಮಾಡಿದರೆ ಬರ್ತವೆ, ಬಟ್ ಕಾಸ್ಟ್ಲಿ ಅಷ್ಟೇ. ನೋಡಿ ಇಲ್ಲೆಲ್ಲ ಗಾಡಿನೂ ಇದ್ದಾವೆ. ಆಂಬ್ಯುಲೆನ್ಸು, ಕ್ರೇನ್
ಏನೇನು ಬೇಕು ಎಲ್ಲ ಗಾಡಿನೂ ಇರ್ತವೆ, ಬಟ್ ಎಲ್ಲ ಕಾಸ್ಟ್ಲಿ ಅಷ್ಟೇ. ಅವ್ರಿಗೆ ಕೇಳಿದ್ರೆ ಬೇಗ ನಾವು ನೋಡಿ ಇಲ್ಲಿ ಬ್ರೇಕ್ ಅಡ್ಜಸ್ಟ್ ಮಾಡೋಕ್ಕೆ ನಿಲ್ಸಿದ್ದೀವಿ. ಇಲ್ಲಿ ಮಾಡ್ತಾ ಇದ್ದಾರೆ ಬ್ರೇಕ್ ಅಡ್ಜಸ್ಟು. ಇಲ್ಲಿ ಪೊಲೀಸವರು ಅಷ್ಟೇ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ಭಾಳ ಹೆಲ್ಪ್ ಮಾಡ್ತಾರೆ ಏನಿದ್ರು. ಇದೇ ರೋಡ್ ನೋಡಿ ಡೈರೆಕ್ಟು ಎರಿಮಲೆಗೆ ಹೋಗೋದು. ಅವತ್ತು ಸುತ್ತಾಕೊಂಡು ಬಂದಿದ್ವಿ, ಇವತ್ತು ಡೈರೆಕ್ಟ್ ಹೋಗ್ತಾ ಇದ್ದೀವಿ. ಹೋಗ್ತಾ ಬಿಡ್ತಾರೆ, ಬರ್ತಾ ಆಲ್ಮೋಸ್ಟ್ ಬಿಡಲ್ಲ. ಇಲ್ಲಿ ಏನಂದ್ರೆ ಅಲ್ಲಿ ಸರ್ವಿಸಿಂಗ್ ತೋರಿಸಿದ್ನಲ್ಲ ಅಲ್ಲೆಲ್ಲ ಅಲ್ಲಿ ಕ್ರಾಸಲ್ಲಿ ಅಲ್ಲಿ ನಾವು ಬ್ರೇಕ್ ಅಡ್ಜಸ್ಟ್ ಮಾಡ್ಕೊ ಬಂದ್ವಿ. ಸ್ವಲ್ಪ ಬ್ರೇಕ್ ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊ ಬಂದ್ವಿ. 300 ಹೇಳಿದ್ರು, ಲಾಸ್ಟಿಗೆ 200 ಕೊಟ್ವಿ. ಓಕೆ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರು. ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾರೆ ಗುರು. ಇಲ್ಲಿಂದ ಅಲ್ಲಿಗೆ ಅಲ್ಲಿ ಪಾರ್ಕಿಂಗಲ್ಲೂ ಬಂದು ಮಾಡ್ತಾರೆ, ಬಟ್ ಅಲ್ಲೆಲ್ಲ ಜಾಸ್ತಿ ತೊಗೊತಾರೆ. ಇಲ್ಲಿ ಬಂದರೆ ಒಂದು ಸ್ವಲ್ಪ ಕಮ್ಮಿ ತೊಗೊತಾರೆ. ಇಲ್ಲಿನ ಪೊಲೀಸು ಅಷ್ಟೇ, ಏನು ಬೇಕೆಲ್ಲ ಹೆಲ್ಪು ಅವರು ಸ್ವಲ್ಪ ಮಾಡ್ತಾರೆ. ಯಾಕಂದರೆ ಇಲ್ಲಿ ರೋಡಲ್ಲೆಲ್ಲ ಫುಲ್ ಜಾಮ್ ಆಗುತ್ತೆ ಸ್ವಲ್ಪ, ಅದಕ್ಕೋಸ್ಕರ ಪೊಲೀಸರು ಬಂದೆಲ್ಲ ಹೆಲ್ಪ್ ಮಾಡ್ತಾರೆ ಏನಿದ್ರು. ನೋಡಿ ಜಾಮ್ ಆಗಿ ಅರ್ಧ ಗಂಟೆ ಆಯಿತು, ಕರೆಕ್ಟಾಗಿ ಅರ್ಧ ಗಂಟೆಯಿಂದ ಇಲ್ಲೇ ಇದ್ದೀವಿ. ಐ ಥಿಂಕ್ ಏನಾದರೂ ಅಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು, ಯಾಕಂದರೆ ಆ ಬಸ್ಸಿಗೆ ಮುಂದೆ ಹೊಡೆತ ಬಿದ್ದಿದೆ, ಆಕ್ಸಿಡೆಂಟ್ ಆಗಿದೆ ಅನಿಸುತ್ತೆ. ಮೋಸ್ಟ್ಲಿ ಆಕ್ಸಿಡೆಂಟ್ ಆಗಿರುತ್ತೆ ಅಲ್ಲಿ ಆ ಕ್ರಾಸಲ್ಲಿ ಏನಾದರೂ. ಇಲ್ಲಿ ನೋಡಿ ಬೈಕು ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ಬೈಕೇ ಕಾಣಿಸ್ತಿಲ್ಲ, ಬೈಕ್ ತಗೊಂಡಿದ್ದಾರ. ಆ ಕಡೆ ಇದೆ ನೋಡಿ ಬೈಕು. ಆಕ್ಸಿಡೆಂಟ್ ಅಂದ್ಕೊಂಡಿದ್ವಿ, ಆಕ್ಸಿಡೆಂಟೇ ಆಗಿತ್ತು ಬೈಕ್ದು ಬಸ್ಸಿಂದು. ಅದಕ್ಕೋಸ್ಕರ ಇಷ್ಟೆಲ್ಲ ಟ್ರಾಫಿಕ್ ಜಾಮು, ಇಷ್ಟು ಜನ ಸೇರಿರೋದು. ಇದೇ ಕಂಪ್ನಿ ಬಸ್ಸಿಗೆ ಆಕ್ಸಿಡೆಂಟ್ ಆಗಿದ್ದು. ಅಲ್ಲಿ ನಿಲ್ಸಿದ್ರಲ್ಲ ಅದೇ ಬಸ್ಸು ಗುರು. ಇಲ್ಲಿ ಕೇರಳದಲ್ಲಿ 5 ನಿಮಿಷ ಜಾಮ್ ಆಯಿತು ಅಂದರೆ ಮುಗೀತು. ಎಷ್ಟೊಂದು ಗಾಡಿಗಳು ಜಾಮ್ ಆಗ್ತೇವೆ. 5 ನಿಮಿಷ ಏನಾದರೂ ರೋಡಲ್ಲಿ ಏನಾರು ಆಯಿತು ಅಂದರೆ ಆಲ್ಮೋಸ್ಟ್ 25 ನಿಮಿಷದಿಂದ 30 ನಿಮಿಷ ಗಾಡಿ ನಿಲ್ಸಿದ್ವಿ, ಅಷ್ಟು ಜಾಮ್ ಆಗಿತ್ತು. ಆಂಬ್ಯುಲೆನ್ಸ್ ನೋಡಿ ಇವಾಗ ಹೋಗ್ತಾ ಇದೆ. ಇವಾಗ ಹೋಗ್ತಿದ್ಯಾ? ಸಂಜೆ 7 ಗಂಟೆ 25 ನಿಮಿಷ ಆಗಿದೆ. ಇವಾಗ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಡೀಸೆಲ್ ಹಾಕ್ಸಿದ್ವಿ ಬರೀ 7,000 ಸಾಕು. ಯಾಕಂದರೆ ಇಲ್ಲಿ ಡೀಸೆಲ್ ರೇಟು ತುಂಬ ಜಾಸ್ತಿ ಇದೆ. ಕರ್ನಾಟಕ ಹೋದ್ಮೇಲೆ ಹಾಕ್ಸೋಣ, ಫುಲ್ ಮಾಡ್ಸೋಣ ಅಂದ್ಬಿಟ್ಟು 7,000 ಅಷ್ಟೇ ಹಾಕ್ಸಿದ್ದೀವಿ. ಹಂಗಮಲ್ಲೆಯಿಂದ ಒಂದು ಸ್ವಲ್ಪ ಮುಂದಿದ್ದೀವಿ. ಇನ್ನೇನು ಇವಾಗ ಗುರುವಾಯೂರು ಹೋಗಬೇಕು. ಗುರುವಾಯೂರಿಂದ ಸೀದಾ ಧರ್ಮಸ್ಥಳ. ಒಂಬತ್ತು ಮುಕ್ಕಾಲಿ ಕರೆಕ್ಟಾಗಿ ಗುರುವಾಯೂರು ಬಂದ್ವಿ. ಅಲ್ಲಿ ಪಾರ್ಕಿಂಗ್ ಹಾಕಿ ಇಲ್ಲಿ ಬಂದಿದ್ದೀವಿ. ಇದೇ ನೋಡಿ ಟೆಂಪಲಿಗೆ ಹೋಗೋ ಮೇನ್ ರೋಡು. 10 ಗಂಟೆ ಆದ್ರೂ ಫುಲ್ಲು ರಶ್ ಇದೆ ನೋಡಿ. ಹಿಂಗೆ ಮೊದಲೇನಾದರೂ ತಿನ್ಬೇಕಂತ ಹೋಗ್ತಾ ಇದ್ದೀವಿ. ಆ ಕಡೆ ಪಾರ್ಕಿಂಗ್ ಲಾಟಲ್ಲಿ ಏನೂ ಚೆನ್ನಾಗಿರಲ್ಲ. ಇಲ್ಲಿ ಕಡೆ ಬಂದರೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ರೇಂಜಲ್ಲಿ ಇರುತ್ತೆ. ಮೊದಲೇನಾದರೂ ತಿನ್ನಬೇಕು. ಸ್ವಾಮಿಯವ್ರು ಬಂದು ಅಡುಗೆ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲೇನಾದರೂ ತಿಂದು ಹೋಗಿ ಆರಾಮ ಒಂದು ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಪ್ಲ್ಯಾನು ನಮ್ಮದು. ಅದಕ್ಕೋಸ್ಕರ ಈ ಕಡೆ ಹೋಗ್ತಾ ಇದ್ದೀವಿ ಏನಾದರೂ ತಿನ್ನೋಣ ಅಂತ. ಇವತ್ತು ನಾವಿಬ್ರೂ ಪಂಜೆ ಉಟ್ಕೊಂಡಿದ್ದೀವಿ ಕೇರಳದು. ಅವ್ರು ನೋಡಿ ಅವರು ಪಂಜೆ ಉಟ್ಟವ್ರೆ, ನಾನು ಪಂಜೆ ಉಟ್ಕೊಂಡಿದ್ದೀನಿ ನೋಡಿ. ಫುಲ್ಲು ರಶ್ಶು, 10 ಗಂಟೆ ಆದರೂ ರಶ್ ಗುರು. ಇಲ್ಲಿ ಈ ರೆಸ್ಟೋರೆಂಟ್ ಒಳಗಡೆ ಹೋಗ್ತಾ ಇದ್ದೀವಿ ಏನಾದರೂ ತಿನ್ನೋಣ ಅಂತ. ಅಂತೂ ಇಂತೂ ಊಟ ಮುಗಿಸ್ಕೊಂಡು ಬಂದ್ವಿ. ಒಂದು ಫ್ರೈಡ್ ರೈಸು, ಒಂದು ಜೀರಾ ರೈಸ್ ತಗೊಂಡ್ವಿ. 230 ಆಯಿತು ಟೋಟಲ್ಲು. ಬಟ್ ಓಕೆ ಪರವಾಗಿಲ್ಲ, ಅಷ್ಟೇನು ಚೆನ್ನಾಗಿದ್ದಿಲ್ಲ. ಬಟ್ ಓಕೆ ತಿನ್ನೋ ರೇಂಜಲ್ಲಿತ್ತು. ಏನು ಮಾಡೋಕ್ಕಾಗಲ್ಲ ಕೇರಳ. ಇವಾಗ ಮೊದಲು ಬಸ್ ಹತ್ರ ಹೋಗ್ಬೇಕು. ಅದೇ ನೋಡಿ ಆ ಕಡೆ ಟೆಂಪಲ್ಗೆ ಹೋಗೋ ದಾರಿ. ಈ ಕಡೆ ಬಸ್ ಸ್ಟ್ಯಾಂಡು ಆ್ಯಂಡ್ ಪಾರ್ಕಿಂಗು. ಸೊ ಈ ಥರ ಹೋಗೋ ದಾರಿ ಈ ಕಡೆ. ಟೈಮ್ 10:30 ಆದರೂ ನೋಡಿ ಹೆಂಗಿದೆ ಅಂತ, ಫುಲ್ ರಶ್ಶು.
ನೋಡಿ ಇಲ್ಲೆಲ್ಲ ಹೆಂಗ್ ಮಲ್ಗವ್ರೆ ಅಂತ. ಇದೇ ಪಾರ್ಕಿಂಗ್ ಏರಿಯಾ. ಇಲ್ಲೇ ನಮ್ಮ ಬಸ್ ನಿಲ್ಸಿದ್ದೆ, ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಇನ್ನೇನು ಇವಾಗ ಊಟಕ್ಕೊಂದು ಅಷ್ಟೇ ನಿಲ್ಸೋದು ಅಡುಗೆ ಮಾಡೋಕ್ಕೆ. ಅದು ಬಿಟ್ಟರೆ ನಾನ್ ಸ್ಟಾಪು ಕುಕ್ಕೆ ಸುಬ್ರಹ್ಮಣ್ಯ ಫಸ್ಟ್ ಹೋಗೋದು, ಆಮೇಲೆ ಧರ್ಮಸ್ಥಳ. ಸುಬ್ರಹ್ಮಣ್ಯ ಇವಾಗ ನಾನ್ ಸ್ಟಾಪ್ ಹೋಗ್ತಾ ಇರೋದಷ್ಟೇ.